ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಈಗ ನಡೆಯುತ್ತಿದೆಯಲ್ಲ ಓಲ್ಡ್ ಟ್ರಾಫರ್ಡ್ನಲ್ಲಿ ಟೆಸ್ಟ್ ಮ್ಯಾಚ್. ಈ ಗ್ರೌಂಡ್ನ ಇತಿಹಾಸ ಬಹಳ ವಿಶಿಷ್ಟವಾಗಿದೆ. ಅದೇನಂತಂದರೆ, ಇಲ್ಲಿ ಮೊದಲ ಟೆಸ್ಟ್ ನಡೆದದ್ದು 1884ನಲ್ಲಿ. ಲಾರ್ಡ್ಸ್ ಹಾಗೂ ಓವಲ್ ಕ್ರಿಕೆಟ್ ಗ್ರೌಂಡ್ ನಂತರ ಅತಿ ಹೆಚ್ಚು ಟೆಸ್ಟ್ ಮ್ಯಾಚ್ಗಳನ್ನು ಹೋಸ್ಟ್ ಮಾಡಿದಂಥ ಇಂಗ್ಲೆಂಡ್ನಲ್ಲಿರುವಂಥ ಗ್ರೌಂಡ್ನಲ್ಲಂದರೆ ಇದೆ ಓಲ್ಡ್ ಟ್ರಾಫರ್ಡ್. 1850ಯಲ್ಲಿ ಈ ಗ್ರೌಂಡ್ ಮಾಡಿದಾಗ ಪಿಚ್ಚಸ್ ಇರುತ್ತಲ್ಲ, ಆ ಸ್ಕ್ವೇರ್ ಈಸ್ಟ್ ವೆಸ್ಟ್ ಆಕ್ಸಿಸ್ನಲ್ಲಿತ್ತು. ಮಿಡ್ ವಿಕೆಟ್ನಲ್ಲಿ ಪೆವಿಲಿಯನ್ ಇತ್ತು. ಹಾಗೂ ಪ್ಲೇಯರ್ಸ್ ಹಾಗೂ ಮೆಂಬರ್ಸ್ಗೆ ನೇರವಾದ ಸ್ಟ್ರೇಟ್ ವ್ಯೂ ಇರಲೇ ಇಲ್ಲ. ಭಾಳ ತೊಂದರೆ ಆಗ್ತಾಯಿತ್ತು. ಪ್ಲೇಯರ್ಸ್ಗೆ ಕೂಡ ಆಡುವಾಗ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಸೂರ್ಯನನ್ನು ಎದುರಿಸಬೇಕಾಗ್ತಿತ್ತು. ಕೆಲವು ಕೌಂಟಿ ಮ್ಯಾಚಸ್ಗಳಲ್ಲಿ ಈ ಒಂದು ಸಮಯದಲ್ಲಿ ಆಟವನ್ನು ನಿಲ್ಲಿಸಬೇಕಾಗ್ತಿತ್ತು. ಆದರೆ ಪಿಚ್ಚಸ್ ಮಾತ್ರ ಲೈವ್ಲಿ ಆಗಿದ್ದವು. 2010-11ರಲ್ಲಿ ಮೇಜರ್ ರೀಡೆವಲಪ್ಮೆಂಟ್ ವರ್ಕ್ ಶುರು ಮಾಡಿದಾಗ ಈ ಪಿಚ್ಚಸ್ ಇರುವಂಥ ಸ್ಕ್ವೇರನ್ನು ನಾರ್ತ್ ಸೌತ್ ಆಕ್ಸಿಸ್ನಲ್ಲಿ ರೀಲೊಕೇಟ್ ಮಾಡಿದರು. 90 ಡಿಗ್ರೀಸ್ ತಿರುಗಿಸಿದರು. ಪ್ರಾಬ್ಲಮ್ ಏನೋ ಸಾಲ್ವ್ ಆಯಿತು. ಆದರೆ ಪಿಚ್ಚಸ್ ಲೈಫ್ಲೆಸ್ ಆದವು. ವಿಚಿತ್ರ ಆದರೂ ನಿಜ. ಈ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ನ ಇನ್ನೊಂದು ವೈಶಿಷ್ಟ್ಯ ಅಂತಂದರೆ, ಇಲ್ಲಿ ಪೆವಿಲಿಯನ್ ಬಲಭಾಗದಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಒಂದು ಟೆಂಪ್ರರಿ ಸ್ಟ್ಯಾಂಡ್ ಇದೆ. ಪ್ರತಿ ವರ್ಷ ಪ್ರಮುಖ ಪಂದ್ಯಗಳ ಮುನ್ನ ಈ ಒಂದು ಸ್ಟ್ಯಾಂಡನ್ನು ಎರೆಕ್ಟ್ ಮಾಡುತ್ತಾರೆ. ಇದರಿಂದ ಕೆಪಾಸಿಟಿ 8,500 ಜಾಸ್ತಿ ಆಗುತ್ತದೆ. ಸೀಸನ್ ಮುಗಿದ ಮೇಲೆ ಮತ್ತೆ ಇದನ್ನು ಡಿಸ್ಮ್ಯಾಂಟಲ್ ಮಾಡಿಬಿಡ್ತಾರೆ. ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ. ಇದೆಲ್ಲ ನಮಗೆ ಹೊಸದಲ್ವಾ? ಟೆಂಪ್ರರಿ ಸ್ಟ್ಯಾಂಡ್ಸ್ಗಳ ಬಗ್ಗೆ ನಾವು ಭಾರತದಲ್ಲಂತೂ ನಾವು ಕೇಳಿಲ್ಲ. ಲಾಸ್ಟ್ ಕೇಳಿದ್ದು ಅಂತಂದರೆ 1974ರಲ್ಲಿ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಟೆಸ್ಟ್ ನಡೆದಾಗ ಒಂದು ಟೆಂಪರರಿ ಸ್ಟ್ಯಾಂಡ್ ಇದ್ದು. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಅಂತಂದರೆ, ಸೆಕೆಂಡ್ ವರ್ಲ್ಡ್ ವಾರ್ ನಡೀತಲ್ಲ 1939 to 1945. ಆವಾಗ ಈ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ, ಇದು ಬ್ರಿಟಿಷ್ ಆರ್ಮಿಗೆ ಟ್ರಾನ್ಸಿಟ್ ಪಾಯಿಂಟ್ ಆಗಿತ್ತು ಹಾಗೂ ಸಪ್ಲೈ ಡಿಪೋ ಆಗಿತ್ತು. ಆದರೆ 1940ಯಲ್ಲಿ ಜರ್ಮನಿ ಈ ಗ್ರೌಂಡ್ ಮೇಲೆ ದಾಳಿ ನಡೆಸಿದಾಗ, ಬಾಂಬಿಂಗ್ ಮಾಡಿದಾಗ ಪೆವಿಲಿಯನ್ ಹಾಗೂ ಅನೇಕ ಸ್ಟ್ಯಾಂಡ್ಸ್ಗಳು ನಿರ್ನಾಮ ಆದವು. ಆಗ ಆ ಗ್ರೌಂಡನ್ನು ಜರ್ಮನ್ ಪ್ರಿಸನರ್ಸ್ ಆಫ್ ವಾರ್ ಇರ್ತಾರಲ್ಲ, ಅವರಿಂದ ರಿಪೇರಿ ಮಾಡಿಸಿದ್ರಂತೆ. ಹಿಸ್ಟ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ?